ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೊದಲನೇದಾಗಿ ಹೆಸರುಗಟ್ಟ ಫಾರ್ಮ್ ಹೌಸ್ ಇದೆಯಲ್ಲ, ಅದನ್ನು ಜಯದೇವ್ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ನಮ್ಮ ಅಳಿಮಯ್ಯನ ಜೊತೆಗೆ ಎಣ್ಣೆ ಹಾಕೋದಕ್ಕೆ ಒಳ್ಳೆ ಜಾಗ. ಎರಡನೇದು ನಮ್ಮ ಸದಾಶಿವನಗರದ ಮನೆ ಇದೆಯಲ್ಲ, ಅದನ್ನು ಪಾರ್ಥನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಮಿನಿಮಮ್ 100 ಕೋಟಿ ಬೆಲೆ ಬಾಳುತ್ತೆ. ಹಾಗೆ ನನ್ನ ತಂಗಿ ಅಶ್ವಿನಿಗೆ, ಅವಳಿಗೆ ರಾಜಸ್ಥಾನದಲ್ಲಿ ನಮ್ಮದೊಂದು ಮನೆ ಇದೆ, ಅದನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋ ಯೂಸ್, ಒಂಟೆಗೆ ಫುಲ್ ಮೇಯಿಸೋದಕ್ಕಷ್ಟೇ ಉಪಯೋಗ. ಆ್ಯಂಡ್ ಮಹಿಮಾಗೆ ದುಬೈಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಅದನ್ನು ಅವಳ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊಡೆದ್ಲಲ್ಲ ಬಂಪರ್ ಲಾಟ್ರಿನ, ಆದರೆ ಅವಳಿಗೆ ಬೇಡ ಆಗಿತ್ತು. ಹಾಗೆ ನನ್ನ ಹತ್ರ ಒಂದಷ್ಟು ಕ್ಯಾಶ್ ಡೆಪಾಸಿಟ್ಸ್ ಇದೆ, ಅದನ್ನು ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್. ಅಯ್ಯೋ, ನನಗೂ ಒಂದು ಪಾಲು ಸಿಗುತ್ತೆ. ಆ ದುಡ್ಡನ್ನು ಬ್ಯಾಂಕಲ್ಲಿಟ್ಟು ಆ ಬಡ್ಡಿಲೆ ದಿನಾ ಸ್ಕಾಚ್ ಹೊಡಿಬೋದು. ದೇವ್ರೇ ದೇವ್ರೆ. ಹಾಂ, ಹಾಗೆ ಕಂಪ್ನಿ ವಿಷಯಕ್ಕೆ ಬಂದರೆ ನನ್ನ ಪೊಸಿಷನ್ಗೆ ಪಾರ್ಥನ ತರಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜಯದೇವ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ದಾನೆ. ಸೊ ಪಾರ್ಥನಿಗೆ ನನ್ನ ಜಾಗ ಬಿಟ್ಕೊಡ್ತೀನಿ. ಅವನಿಗೂ ಒಂದು ಜವಾಬ್ದಾರಿ ಕೊಟ್ಟಾಗುತ್ತೆ, ನನ್ನ ಜವಾಬ್ದಾರಿ ಕಳಿಯುತ್ತೆ. ಅಯ್ಯೋ ಪಾಪ ಕೌರವೇಂದ್ರ, ತೀವ್ರ ನಿರಾಶೆ. ಇನ್ನು ಮುಂದೆ ನನ್ನ ತಮ್ಮಂದ್ರೆ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ, ನಾನು ಬರೀ ಸೂಪರ್ವಿಷನ್ ಮಾಡ್ತೀನಿ ಅಷ್ಟೇ. ಇನ್ನು ಶೇರ್ಸ್ ವಿಷಯಕ್ಕೆ ಬಂದರೆ, ಮ್ಯಾಚ್ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಇದು ಇವತ್ತಿನ ಹಾಟ್ ಟಾಪಿಕ್, ಶೇರ್ಸ್. ನನ್ನ ಹೆಸರಲ್ಲಿರೋ 51% ಶೇರ್ಸ್, ಹಾಗೆ ನನ್ನ ಹೆಸರಲ್ಲಿ ಏನೇನು ಆಸ್ತಿ ಇದೆಯೋ ಅದನ್ನು ನನ್ನ ಮಗುಗೆ ಮತ್ತೆ ಭೂಮಿಕಾ ಅವರ ಹೆಸರು ಮಾಡ್ತಾ ಇದ್ದೀನಿ. ಯಾಕೆಂದರೆ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ಒಂದೇ ಕಂಪನಿ ಆಗಿರಬೇಕು, ಅದು ಒಂದೇ ಹೆಸರಲ್ಲಿ ಇರಬೇಕು, ಅದು ಒಡೆದು ಚೂರು ಚೂರು ಆಗಬಾರ್ದು. ನಾನು ಇದ್ದರೂ ಇಲ್ಲದೆ ಇದ್ದರೂ ಕಂಪ್ನಿ ಈಗಿನ ಥರನೇ ಮುಂದೆನೂ ನಡ್ಕೊಂಡು ಹೋಗಬೇಕು. ನನ್ನ ತಮ್ಮಂದರು ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮನ್ಸಿಗೆ ಬಂತು, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ಕಂಪ್ನಿನ ಎಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು, ಇದು ನನ್ನ ಆಸೆ ಅಷ್ಟೇ ಅಲ್ಲ, ಅಮ್ಮನ ಆಸೆ ಕೂಡ ಅಲ್ವಮ್ಮ? ಹಾಗೌತ, ನಾನು ಯಾವಾಗಲೂ ಅದನ್ನೇ ಬಯಸೋದು, ಎಲ್ಲರೂ ಒಂದಾಗಿರಬೇಕು ಅನ್ನೋದು. ಮತ್ತೆ ಅಮ್ಮ, ನಾನು ಈಗ ಹೇಳಿದ್ದೆಲ್ಲ ಓಕೆ ಅಲ್ವಾ? ಏನಾದರೂ ಚೇಂಜಸ್ ಆಗಬೇಕಿತ್ತಾ? ಇಲ್ಲ ಗೌತಮ್, ಎಲ್ಲ ಸರಿಯಾಗಿದೆ. ನೀನೇನೇ ಮಾಡಿದ್ರು ಎಲ್ಲ ಸರಿಯಾಗಿ ಮಾಡ್ತೀಯ. ಅಮೃತಧಾರೆ